ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ. ಸರ್. ನನ್ನ ಹೆಸರು ಜಿ ಜಗದೀಶ್ ಮೂರ್ತಿ ಅಂತ, ಹುಲಿಕೆರೆ, ಕೂಡ್ಲಿಗೆ ತಾಲೂಕು, ವಿಜಯನಗರ ಜಿಲ್ಲೆ. ಸರ್ ನಂದು 6 ಎಕರೆ ಅಡಿಕೆ ಇದೆ ಸರ್. 3 ಎಕರೆ ಬಂದಿದೆ. 2014 ಹಾಕಿನಿ ಸರ್. ನನಗೆ 3.5 ವರ್ಷಕ್ಕೆ ಬಂತು. ಇಲ್ಲಿಂದ ನನಗೆ ಪುಸ್ತಕ ಕೊಡ್ತಲೇ ಐತದ. ಆದ್ರೆ ಅದಕ್ಕೆ ಮೊದಲು ಲ್ಯಾಟ್ರಲ್ ಇತ್ತು ಸರ್. ಅದನ್ನ ಸುತ್ತಕ ಮಾಡಕ ಕೂಲಿಯರ್ ಭಾರಿ ಸಮಸ್ಯೆ ಆಗ್ಬಿಡ್ತು. ಅವಾಗ ನಾನೇ ಸ್ವತಃ ಯೋಚನೆ ಮಾಡಿ, ಅವಾಗ ಯಾಕೆ 1/2 ಇಂಚಿನ ಪೈಪ್ ನಾವು ಭೂಮಿ ಒಳಗೆ ಡ್ರಿಪ್ ಮಾಡಬಾರ್ದು, ನಾನೇ ಸ್ವತಃ ಪ್ಲಾನ್ ಮಾಡಿ ಅವಾಗ ಹಂಗ ಸ್ಟಾರ್ಟ್ ಮಾಡಿದ್ ಸರ್. ಇದು ನೋಡಿ ಸರ್, ಒಂದೇ ಲೈನ್ಸ್ ಇದು. ಇದು ಒಂದೇ ಲೈನ್ಸ್ ಇದು. ಒಂದೇ ಲೈನ್ನಾಗ ಹೆಂಗ್ ಕನ್ವರ್ಟ್ ಮಾಡಿದಂದ್ರೆ ಸರ್, ಇದು ಈ ಬಾಕ್ ಹೋಗ ಸರ್. ಓಕೆ ಸರ್. ಈ 2 ವಾಲ್ ಬಂದ್ ಮಾಡಿದ್ರೆ ಇಲ್ಲಿ ಬೇಸಾಯ ಮಾಡ್ತಿರ್ತೀನಿ ಸರ್. ಇಲ್ಲಿ ನೀರ್ ಬೀಳ್ತಿರ್ತದೆ. ಓಕೆ ಸರ್. ಇದನ್ನ ಯಾಕೆ ಮಾಡಿದಂದ್ರೆ ಸರ್, ಮುಂದೆ ಏನಾದ್ರೂ ಬರಗಾಲ ಬಂದ್ರೆ, ನೀರ್ ಕಮ್ಮಿ ಆದ್ರೆ ಇದೈತಲ್ಲ ಸರ್, ಇದು ಬರೀ 6 ಲೈನ್ ನಡೀತದೆ ಸರ್. ಇದು ಇವಷ್ಟ ಬಂದ್ ಮಾಡಿ ಇದೊಂದೇ ಬಿಟ್ರೆ ಸರ್ 6 ಲೈನ್ ಬರ್ತದೆ ಸರ್ ಗಿಡಕ್ಕೆ ನೀರು. 6 ಲೈನ್ಸ್ ಈ ತರ ಮಾಡಿ 20 ನಿಮಿಷಕ್ಕೆ ನಾನು 2013 ತಿರುವಿ ಈ ತೋಟವನ್ನು ಉಳಿಸ್ತೀನಿ ಸರ್. ಇದೇ ಡ್ರಿಪ್ ಮೇಲೆ, ಇದೇ ಡ್ರಿಪ್ ನನಗೆ ಜೀವದಾನ ಕೊಡ್ತು. ಇದೇ ಡ್ರಿಪ್ ಬಳಸ್ತೀನಿ ಸರ್. ಇಲ್ಲಿ ನೋಡಿ ಸರ್, ಯಾರೇ ಮಾಡಲ್ಲ ಸರ್, ಡ್ರಿಪ್ ಮಾಡಕ್ಕಾರ ಒಂದು ಸಬ್ ಲೈನ್ಗೆ 6 ಗಿಡದ ಮೇಲೆ ಮಾಡಬಾರ್ದು ಸರ್. ಒಂದು ಸಬ್ ಲೈನ್ 6 ಗಿಡ, ಆ ಕಡೆ 6 ಈ ಕಡೆ 6, ಹೆಚ್ಚಂದ್ರೆ 7. 5 ಮಾಡಿ ನಾ ಚೆನ್ನಾಗಿ ಸರ್. ನಾನೆಲ್ಲ 5, 6 ಮಾಡ್ಕೊಂಡಿದ್ದೆ ಸರ್. ಇದು ಏನಾದ್ರು ಭಾಳ ಉಪಯೋಗ ಆಗ ಸರ್. ಇಲ್ಲಿ ಬರ್ಸಿ, ಇಲ್ಲಿ ನೋಡಿ ಸರ್, ನಾನೇ ಮಾಡಿದೆ ಫಸ್ಟ್ಗೆ ಪೈಪ್ ಹಾಕೊಂಡೆ ನನ್ನ ಸ್ವಂತ ಮೆಥಡ್ನಿಂದ. ಇದು ಭಾಳ ಆಕತ್ತಲ್ಲ, ಲೈನ್ ಮಾಡಿದ್ರೆ ಭಾಳ ಆಕತ್ತಲ್ಲ, ಭಾಳ ಆಗಲ್ಲ ನನಗೆ ಅಂತೇಳಿ ನಾನೇನು ಯೋಚನೆ ಮಾಡಿ ಸರ್, ಇಲ್ಲಿ ಬಂದೆ. ಇಲ್ಲಿ ಬರ್ರಿ ನೋಡ್ರಿ, ಅಲ್ಲಿ ಪೈಪ್ ಇಲ್ಲ, ಖಾಲಿ ಐತೆ ಸರ್ ಮರ. ನೋಡ್ರಿ 2 ಖಾಲಿ ಅದಾವ, ಖಾಲಿ ಅದಾವ. ಇಲ್ಲಿ ಬರ್ಸಿ, ಇಲ್ಲೇ ಮಾಡಿ ಸರ್. ಸಬ್ ಲೈನ್ಗೆ ಒಂದು 2 ವೇ ಬರ್ತದೆ ಸರ್, ಟೀ ಅಂತ. 1.5 ಅರ್ಧ ಟೀ ಬರ್ಸ. ಅದನ್ನ ಹಾಕೊಂಡು ಸರ್ 2 ಹಾಕೊಂಡು ಹಿಂಗ್ ಬಂದೆ ಸರ್. 2 ಪೈಪ್ ಹಾಕೊಂಡು 1/2 ಇಂಚ್ ನಾವು ಬಂದು ಯೋಚನೆ ಮಾಡಿದೆ. ಆ ಕಡೆ ಬೈಫ್ರಿಕೇಟ್ ಮಾಡಿ ನೋಡಿ ಸರ್. ಇಲ್ಲಿ ನೋಡ್ರಿ, ನಾನು ಯಾವ ಕೂಲಿಯರ್ನ ಕರೆಯಲ್ಲ ಸಾರ್ಸಕ. ಕೂಲಿಯರಮ್ಮ ಸುದ್ದಿನ ಕರ್ಕೊಳ್ಳಲ್ಲ ಇದ್ರಾಗ. ಬೇಸಾಯ ಡ್ರೈವರ್ ಒಬ್ಬನೇ ಮಾಡ್ತಿರ್ತಾನ ಸರ್. ಆಮೇಲೆ ಇಲ್ಲಿ ಕಡಿತು ಇದು ಸರಾಗವಾಗಿ ನೀರನ್ನ ಗಿಡಗಳಿಗೆ ತಲುಪಿಸ್ತದೆ ಇದು. ಆದ್ರೆ ಇದು ಬಹಳ ಸ್ವಲ್ಪ ದುಬಾರಿ ಆಗುತ್ತೆ ಸರ್. ಫಸ್ಟೇ ರೈತ ದುಬಾರಿ ಅನ್ಸ್ಬೋದು, ಆಮೇಲೆ ಬರ್ತಾ 10 ವರ್ಷದೊಳಗೆ ಖರ್ಚು ಉಳಿತದೆ ಸರ್ ಲೇಬರ್ಗೆ. ದುಬಾರಿ ಅಂದ್ರೆ ಎಷ್ಟಾಗ್ಬೋದು ಸರ್? ದುಬಾರಿ ಅಂದ್ರೆ ಇದು 1 ಎಕರೆಗೆ 1.5 ಲಕ್ಷದ ಮೇಲೆ ಆಗ್ಬೋದು ಸರ್. ಅದು 10 ವರ್ಷ ಬರ್ತದೆ. ಈಗ ನಾನು ಹಾಕಿ 5 ವರ್ಷ ಸರ್, ವರ್ಷ 1 ಲಕ್ಷ ಖರ್ಚು ಮಾಡ್ತಿದ್ದೆ. ಈಗ 5 ವರ್ಷಕ್ಕೆ ಎಷ್ಟು ಬಂದ ಸರ್? 6 ಲಕ್ಷ ಬಂದ ಸರ್. ಇನ್ನು 6 ವರ್ಷ, ಇನ್ನು 5 ವರ್ಷಕ್ಕೆ 6 ಲಕ್ಷ ಬರ್ತಲ್ಲ, ಆಮೇಲೆ ಫ್ರೀ ಅಲ್ವಾ? ಹಂಗ ಅನ್ಕೊಂಡೆ ನಾನು ಈ ಟ್ರಿಪ್ ಅನ್ನ ಮಾಡಿ ಸರ್. ಈ ಮೆಥಡ್ ನಾನು ಮಾಡಿದೆ. ನಾನು ಎಷ್ಟೋ ಜನ ಬಂದು ನೋಡ್ಕೊಂಡು, ಮೊನ್ನೆ ಹಾಸ್ಪಿಟಲ್ ಬಂದು ನೋಡ್ಕೊಂಡು ಹೋದ್ರು ಸರ್. ಅಂದ್ರೆ ಇದು ಎಲ್ಲಾದ್ರೂ ಮುಂಚೆ ನೋಡಿದ್ರಲ್ಲ ನೀವು ಸರ್? ಎಲ್ಲೆಲ್ಲಿ ನೋಡಿ ಸರ್, ಸ್ವಂತ ಪ್ಲಾನ್ ಮಾಡಿದ್ದೆ ನಾನು. ಯಾಕೆ 1/2 ಇಂಚಿಂದ ಹಾಕ್ಬಾರ್ದು ಅಂತ. ಆಮೇಲೆ ಫಸ್ಟ್ ಹೆಂಗ್ ಮಾಡಿದ್ವಿ ಸರ್, ಬಂದು ಇಲ್ಲಿ ಬರ್ರಿ. ನಾನು ಫಸ್ಟ್ ಇಲ್ಲಿ ಬಂದ ಸರ್, ಯೋಚನೆ ಮಾಡಿ ಇದಕ್ಕಾಗಿ ಸಣ್ಣ JCB ಬರ್ತದೆ ಸರ್, 30 HP JCB ಬರ್ತವೆ, ಇಟಾಚಿ ಬರ್ತದೆ ಸರ್, 30 HP. ಅವನ್ ತಗೊಂಬಂದು ಇದು ಕ್ಲೈನ್ ಮಾಡಿದೆ. ಅವನು ಹೊಡಿಲ್ಲ ಸರ್, ಬರೇ 8-10 ಹೊಡೆದ. ಟ್ರ್ಯಾಕ್ಟರ್ ಹೊಡಿಸ್ಬಿಟ್ಟೆ ಸರ್. ಒಂದು ತೆಗೆದ್ಬಿಟ್ಟೆ, ಒಂದೇ ಒಂದು ಮಡಿಕೆ ತೆಗೆದು ಹೊಡಬಿಟ್ಟೆ ಸರ್. 1 ಕಾಲಡಿ ಹೋಗ್ಬಿಡ್ತು. 1 ಕಾಲಡಿ ಹೋದ್ ಸರ್. ತಿರ್ಗಿ 1/2 ಅಡಿ ತೆಗಿಸಿ ಕೂಲಿಯರ್ ಕೊಟ್ಟ 1.5 ಅಡಿ ಒಳಗೆ ಹಾಕ್ಸಿನಿ ಸರ್. ಭೂಮಿ ಒಳಗೆ ಯಾವ ಫ್ಲೋ ಸಿಗಲ್ಲ, ಕಲ್ಟಿವೇಟರ್ ಸಿಗಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇತ್ತು ನೋಡಿ ಸರ್. ನೀವೇ ನೋಡಿ ನೀರು ಹೆಂಗ್ ನಡೀತದೆ ನೋಡಿ. ಬಹಳ ಬಹು ಉಪಯೋಗಿ ಸರ್. ಒಂದ್ಸತಿ ನೀರು ಬಿಟ್ರೆ 15 ದಿನ ಬಿಡೋದು ನಡೀತು ಸರ್. 15 ದಿನ ಬಿಡೋದು ನಡೀತು ನೋಡಿ ಸರ್. ಎಲ್ಲ ಹಾಕಿನಿದು ಈ ತರ ರೈತರು ಬೆಳೆದ್ನಲ್ಲ, ಬಡ್ಡಿಗೆ ಹಾಕೋಣಂಗಲ್ಲ, ಎರೆಹುಳ ಉತ್ಪತ್ತಿ ಹಾಕೋ ಒಳ್ಳೆ ಬೆಳೆ ಬರ್ಬೋದು ಅಂತ ನಾನು ಈ ವರ್ಷ ಮಾಡಿ ಸರ್. ಬರ್ಬೋದು, ನಾನು ನೋಡ್ಬೇಕು ಸರ್. ಮಳೆಬೆನ್ನೂರಾಗ, ದಾವಣಗೆರೆ ಜಿಲ್ಲೆ ಮಳೆಬೆನ್ನೂರಾಗ ಸೇಮ್ ಹಿಂಗೆ ತೋಟ ಅವ್ರು ಮಾಡಿದಾರೆ, ನೋಡ್ಬೇಕು ಸರ್. ಆ ರೈತನ ನೋಡ್ಕೊಂಬಂದು ನಾನು ಇದನ್ನ ಮಾಡಿದೆ. ಇಲ್ಲೊಂದು ಲೈನ್ ಮಾಡಿದ್ವಿ ಸರ್. ಫಸ್ಟ್ ಇದು ದುಬಾರಿ ಹೆಂಗಾಗುತ್ತೆ, ಕಮ್ಮಿ ಮಾಡ್ಕೋಬೇಕಲ್ಲ, ದುಬಾರಿ ಹಾಕತ್ತಲ್ಲ ಅಂತೇಳಿ ಫಸ್ಟ್ 2 ಲೈನ್ ಮಾಡಿದ್ವಿ ಸರ್. ಒಂದೊಂದೇ ಲೈನ್ ಮಾಡಿದೆ. ಇಲ್ಲಿ 2 ಲೈನ್ ಮಾಡಿದ್ವಿ ಸರ್. ಇಲ್ಲಿ ನೋಡ್ರಿ, ಈ 1, 2, 3 ಲೈನ್ ಮಾಡಿದೆ. ಬಹಳ ಆತಲ್ಲ ಅಮೌಂಟು. ಇಲ್ಲಿ 2 ಮಾಡಿದ್ವಿ ಸರ್. ಬಹಳ ಆಕತ್ತಲ್ಲ ಇದು ಅಮೌಂಟು. ಇಲ್ಲೇ ನಿಂತ್ಕೊಳ್ಳಿ ಸರ್, ಅಲ್ಲಿ ಬಹಳ ಆಕತ್ತಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ ನಂಗೆ ಅಂತಂದು ಇಲ್ಲೇ ಬಾಡ್ತಾರೆ. ಬರ್ರಿ ಅಂತ ಕರ್ಕೊಂಬಂದೆ ಅವ್ನು. ಹೊಡಿಲ್ಲ ಟ್ರ್ಯಾಕ್ಟರ್ ಅಂದ ನೋಡ್ಕೊಡಿನಿ ಸರ್. ಆ ಕಡೆಗೆ 1, ಈ ಕಡೆಗೆ 1 ಕೊಟ್ಟೆ. ಇಡೀ ಹೊಲ ಕೊಟ್ಟಿನಿ ಸರ್. ಈ ಡ್ರಿಪ್ಪು ನಮ್ಮೂರಾಗೆಲ್ಲ ತೆಂಗಿನಕಲ್ಲ ನಮ್ಮವರೆಲ್ಲ ಮಾಡ್ಸ್ಯಾರ ಸರ್. ಬಸವರಾಜಮೇಶು, ನಮ್ಮ ವೀರಭದ್ರ ಸ್ವಾಮಿ, ಮಲ್ಲಿಕಾರ್ಜುನ ಇವರೆಲ್ಲ ಮಾಡ್ಸ್ಕೊಂಡಿ ಸರ್. ತೆಂಗಿನಕಲ್ಲ ಮಾಡ್ಸ್ಕೊಂಡ್ರು ಸರ್. ಈಗ ಎಲ್ಲರೂ ಮಾಡಿದಾರೆ ನೋಡಿ ಸರ್. 3 ವರ್ಷದ ಗಿಡ ಹೆಂಗಿದಾವೆ, 3.5 ವರ್ಷ ನೋಡ್ರಿ. ಅಡಿಕೆ ಗಿಡ ಹೋಗ್ ಗಿಡ ಹಾಕಿ ನೋಡ್ರಿ. 3.5 ವರ್ಷದ್ದು ಫಸ್ಟ್ ಬಂದ್ಬಿಟ್ಟ ನೋಡ್ರಿ ಸಾಲೆ ಹೊಡೆದ್ಬಿಟ್ಟ. ಅಲ್ಲೇ ಐತ್ ನೋಡು, ಗಿಡ ತಗೈತ್ ನೋಡು.
ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್.